ಒಂದು ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ತೆನಾಲಿ ರಾಮಕೃಷ್ಣ ಎಂಬುದು ಜಾಣ್ಮೆಯ ವ್ಯಕ್ತಿ ಇದ್ದ. ಒಂದು ರಾತ್ರಿ ಇಬ್ಬರು ಕಳ್ಳರು ತೆನಾಲಿಯ ಮನೆಗೆ ಕಳ್ಳತನಕ್ಕೆ ಬರಲು ಯೋಜನೆ ಹಾಕಿಕೊಂಡರು. ಆದರೆ ತೆನಾಲಿಗೆ ಅದೇನು ಗೊತ್ತಾಯ್ತು. ಅವರು ಏನಾದರೂ ಮಾಡ್ತಾರೆ ಅನ್ನಿಸಿಕೊಂಡು ತಾನೇ ಒಂದು ಹುದ್ದುಗಟ್ಟಿದ ಯೋಜನೆ ಮಾಡಿದ. ಆ ರಾತ್ರಿ ತಮ್ಮ ಪತ್ನಿಯೊಂದಿಗೆ ದೊಡ್ಡ ಡಬ್ಬೆಗಳೊಳಗೆ ಕಲ್ಲು ಹಾಕ್ತಾ ಹೇಳ್ತಿದ್ದಾನೆ, ಇವತ್ತು ನಾವು ನಮ್ಮ ಬಂಗಾರವನ್ನೆಲ್ಲ ಈ ಡಬ್ಬೆಗಳಲ್ಲಿಟ್ಟು ಬಾವಿಗೆ ಹಾಕೋಣ. ಇಲ್ಲಾದ್ರೆ ಕಳ್ಳರು ಕದ್ಕೊಳ್ತಾರೆ. ಕಳ್ಳರು ಆ ಮಾತು ಕೇಳಿ ಖುಷಿಯಾದ್ರು. ರಾತ್ರಿ ಹರಿದಂತೆ ಅವರು ಬಾವಿಗೆ ಬಂದು ಎಲ್ಲಾ ಡಬ್ಬೆ ಎಳೆದರು. ಆದರೆ ಆ ಡಬ್ಬೆಗಳಲ್ಲಿ ಬಂಗಾರ ಇರಲಿಲ್ಲ, ಕಲ್ಲುಗಳಷ್ಟೇ. ಬೆಳಗ್ಗೆ ಹೊತ್ತಂತೆ ತೆನಾಲಿ ಗಾಳ್ ಜೊತೆಗೆ ಬಂದು ಹೇಳಿದರು, ನಿಮ್ಮಿಬ್ಬರಿಗಿಂತ ಹೆಚ್ಚು ಧನ್ಯ ನಾನು. ಬಾವಿಯಲ್ಲಿದ್ದ ಎಲ್ಲಾ ಕಲ್ಲುಗಳನ್ನು ಸ್ವಚ್ಛಗೊಳಿಸಿದಿರಿ. ಕಳ್ಳರು ಅಚಂಬಿಯಾಗಿದ್ದು ಸೆರೆ ಹೋಗಿದರು. ಜಾಣ್ಮೆಯು ಶಕ್ತಿಗಿಂತ ಶ್ರೇಷ್ಠ. ಬುದ್ಧಿಯಿಂದ ನಿರ್ವಹಿಸಿದರೆ ಯಾವ ಸಂಕಷ್ಟವನ್ನಾದರೂ ಗೆಲ್ಲಬಹುದು. ಧನ್ಯವಾದ.